ನಿನ್ನ ದೇವರು ನಿನ್ನ ಮದುವೆ ನೀನು ಯಾವತ್ತೂ ಮಾಡೋದೇ ಇಲ್ವಂತೆ. ಆ ಹುಡುಗಿ ಲೈಫ್ನ ರಿಸ್ಕ್ ತೊಗೊಳೋದೇ ಇಲ್ವಂತೆ. ಇಂಥ ಟೈಮಲ್ಲಿ ಇವಾಗ ಅಪ್ಪನಿಗೇನಾದರೂ ನೀನು ರುಕ್ಕು ಬಗ್ಗೆ ಯೋಚನೆ ಮಾಡ್ತಿರೋದು ಅವ್ರಿಗೇನಾದರೂ ಗೊತ್ತಾದ್ರೆ ಅಂತ. ನಾನು ರುಕ್ಕು ಬಗ್ಗೆ ಬಿಟ್ಟು ಇನ್ನು ಯಾರ ಬಗ್ಗೆ ಯೋಚನೆ ಮಾಡ್ತೀನೋ? ಹಂಗಿದ್ರೆ ನೀನು ಇದನ್ನು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ನೀನು ಹೆಂಗೆ ಅಪ್ರೋಚ್ ಆಗ್ತೀಯಾ, ಏನು ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡ್ತೀಯಾ, ಅದೆಲ್ಲ ತುಂಬ ಮ್ಯಾಟ್ರ್ ಆಗುತ್ತೆ. ತುಂಬ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು. ಅರ್ಥ ಆಯ್ತಾ? ಮಾಡೋದಾಗಿ ಬಿಡಾಲೆ. ಆಕಾಶ ಭೂಮಿ ಒಂದಾಗ್ಲಿ, ಇಡೀ ಪ್ರಪಂಚನ ತಲೆ ಕೆಳಗಾಗ್ಲಿ, ನನ್ನನ್ನು ಅವಳಿಂದ ಯಾರಾದರೂ ದೂರ ಮಾಡೋಕ್ಕಾಗತ್ತನ? ಅಪ್ಪ ಅಡ್ಡ ಬಂದ್ರೆ ಅಪ್ಪ ಲೇ, ಅಪ್ಪಂಗೆ ರುಕ್ಕು ಕಂಡ್ರೆ ಭಲೆ ಪ್ರೀತಿ ಕಣೋ. ಒಂಥರ ಮಗು ಥರ ಟ್ರೀಟ್ ಮಾಡ್ತಾರೆ, ಮಗು ಥರ ಮಾತಾಡಿಸ್ತಾರೆ ಕಣೋ. ಅವ್ರಿಗೆ ಅವ್ರ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇದೆ. ನಾನು ಏನಾದರೂ ಈ ವಿಚಾರನ ನಮ್ಮ ಡಾನ್ಗೆ ಹೇಳಿದ್ರೆ ಸಾಕು, ಕಾಸ್ಟ್ಲಿ ಪಂಚನ ಎತ್ಕೊಂಡು ಕುಟ್ಟಿ ಕುಟ್ಟಿ ಅಂತ ಡ್ಯಾನ್ಸ್ ಮಾಡ್ಬಿಡ್ತಾರೆ. ಆಮೇಲೆ ಪ್ರಾಬ್ಲಮ್ ನಮ್ಮ ಡಾನ್ ಅಲ್ಲ ಗುರು. ಕರೆಕ್ಟ್, ನಿನ್ನ ಪ್ರಾಬ್ಲಮ್ಮು ಅವಳೆ. ಹೌದು ಕಣ, ಅವಳೇ ನನ್ನ ಪ್ರಾಬ್ಲಮ್. ಆದರೆ ಅಷ್ಟು ಈಸಿಯಾಗಿ ಬಿಟ್ಬಿಡ್ತೀನ? ಮಾಡ್ತೀನಿ, ಎಲ್ಲ ಸರಿ ಮಾಡ್ತೀನಿ. ತಾಳ ಮೇಳ ಎಲ್ಲ ಕೂರಿಸ್ತೀನಿ. ಹೇಳ್ಬೇಕು ಅನಿಸ್ತು, ಹೇಳಿದ್ದೀನಿ. ಓಕೆನಾ? ಆಮೇಲೆ ಏನು ಹೇಳಿಲ್ಲ ಅಂತ ಹೇಳ್ಬೇಡ. ಲೇ ನನ್ನ ಪ್ರೀತಿಗೆ ನೀನೇ ಕಣ ಪಾರಿವಾಳ. ಥ್ಯಾಂಕ್ ಯು ಸೋ ಮಚ್ ಕಣ. ಲೇ ಪಾರಿವಾಳ, ಬೇರೆ ಏನು ಆಪ್ಷನ್ ಇದೆ ಸರ್? ಹೌದಾ, ಸರಿ ಸರ್. ಏನಂದ್ರು ರುಕ್ಕು? ದುಡ್ಡು ವಾಪಸ್ ಸಿಗೋದು ಕಷ್ಟ ಅಂತಮ್ಮ. ಈ ಥರ ಕೇಸ್ಗಳಲ್ಲಿ ಕ್ಲಿಯರ್ ಆಗೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿದ್ರೆ. ರುಕ್ಕು, ಅದೇನೋ ನಂಬರ್ ಟ್ರ್ಯಾಕ್ ಮಾಡೋದು ಅದು ಇದು ಅಂತಾರಲ್ಲ, ಹಾಗೆ ಮಾಡೋಕ್ಕಾಗಲ್ವಾ? ದುಡ್ಡು ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ತಿದ್ದಾಗೆ ಸ್ವಿಚ್ ಆಫ್ ಮಾಡಿಬಿಡ್ತಾರೆ ಅಮ್ಮ. ಯಾವುದೋ ಬೇನಾಮಿ ಹೆಸರಲ್ಲಿ ಸಿಮ್ ಕಾರ್ಡ್ ತಗೊಂಡು ಅದರಿಂದ ಫೋನ್ ಮಾಡಿರ್ತಾರೆ. ಅದು ಅವ್ರ ಹತ್ರ ಒಂದು ಸಿಮ್ ಇರಲ್ಲಮ್ಮ, 5-6 ಇರುತ್ತೆ. ಒಂದು ಸಿಮ್ನ ಯೂಸ್ ಮಾಡಿ ಬಿಸಾಕ್ಬಿಡ್ತಾರೆ ಅಷ್ಟೆ. ಅವರನ್ನು ಹುಡ್ಕೋ ಅಷ್ಟರಲ್ಲಿ ಅವ್ರು ಆ ಸಿಮ್ನ ಬಿಸಾಕ್ ಹೋಗಿರ್ತಾರೆ. ಇದು ಹಳೆ ಸ್ಕ್ಯಾಮ್. ಪೊಲೀಸ್ ಅವ್ರಿಗೂ ಇದ್ರ ಬಗ್ಗೆ ಐಡಿಯಾ ಇರುತ್ತೆ. ಆದರೂ ಇಂಥ ಸ್ಕ್ಯಾಮರ್ಸ್ನ ಅವ್ರಿಗೆ ಹುಡ್ಕೋದು ಕಷ್ಟ. ಅನ್ಯಾಯ ಆಗೋಯ್ತಲ್ಲೇ ರುಕ್ಕು. ನಾನು ನಿನಗೆ ಮೊದಲೇ ಫೋನ್ ಮಾಡಿದರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಿತ್ತು ನಾನು. ಆದರೆ ಅವರು ತುಂಬ ಹೆದರಿಸ್ಬಿಟ್ರು ಕಣೆ. ಬೇಗ ಆಪ್ರೇಷನ್ ಮಾಡಬೇಕು, ಡಾಕ್ಟ್ರ್ ಕಾಯ್ತಾ ಇದ್ದಾರೆ, ಜೀವಕ್ಕೆ ಅಪಾಯ ಇದೆ, ಹಾಗೆ ಹೀಗೆ ಅಂತ ನನ್ನ ಮೇಲೆ ತುಂಬಾ ಪ್ರೆಷರ್ ಹಾಕ್ಬಿಟ್ರು ಕಣೆ. ಹೋಗಲಿ ಬಿಡಮ್ಮ. ಭವ್ಯನ್ ಫೀಸಿನ ದುಡ್ಡು ಕಣೆ ಅದು. ಸ್ವಲ್ಪ ಸಾಲ ತಂದಿದ್ದು, ಇನ್ನೊಂದು ಸ್ವಲ್ಪ ದುಡ್ಡನ್ನ ನೀನು ಕಷ್ಟಪಟ್ಟು ದುಡಿದು ಕೂಡಿಟ್ಟಿದ್ದು ಅವಳ ಫೀಸ್ಗೆ ಅಂತಾನೆ. ಅನ್ಯಾಯವಾಗಿ ಯಾರ್ದೋ ಬಾಯಿಗೆ ಹಾಕ್ಬಿಟ್ಟೆ ಕಣೆ. ಅಮ್ಮ, ನೀನಲ್ಲ, ನಿನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಇದನ್ನೇ ಮಾಡಿರೋರು. ನಿಮ್ಮ ಮಕ್ಕಳು ಆಪ್ರೇಷನ್ ಆಗಬೇಕು, ದುಡ್ಡು ಹಾಕಿ ಅಂತ ಹೇಳಿದ್ರೆ ಹಾಕಿರೋರು ತಾನೆ. ಎಲ್ಲ ತಾಯಂದ್ರು ಮಾಡೋ ಕೆಲಸನೇ ನೀನು ಮಾಡಿದ್ಯಮ್ಮ. ಈಗ ಏನೇ ಮಾಡೋದು? ಎಕ್ಸಾಮ್ ಅಂತೂ ಹತ್ರ ಬರ್ತಿದೆ, ಇನ್ನು2 ದಿವಸ ಇರೋದು. ಫೀಸ್ ಅಂತೂ ಕಟ್ಟಲೇಬೇಕಲ್ವಾ? ನಾನೇನೋ ವ್ಯವಸ್ಥೆ ಮಾಡ್ತೀನಮ್ಮ, ನೀನು ಆರಾಮಾಗಿರು. ಅಲ್ಲ ರುಕ್ಕು, ಅಮ್ಮ, ಏನೋ ಒಂದು ದಾರಿ ಹುಡುಕ್ತೀನಿ. ಫೀಸ್ನ ಹೇಗಾದರೂ ಮಾಡಿ ಅರೇಂಜ್ ಮಾಡ್ತೀನಿ. ಹಾಗೆ ಮಾಡ್ತೀಯಾ? ಆ ದುಡ್ಡೇ ಸಾಲ ತಂದಿದ್ದು. 2 ದಿವಸದಲ್ಲಿ 25,000 ಹಂಚೋದು ಅಂದ್ರೇನು ಸುಮ್ಮನೆನಾ? ಎಲ್ಲಿಂದಾನೇ ತರ್ತೀಯಾ? ರುಕು, ಕಲ್ಯಾಣಿ ಇದ್ದಾಳಲ್ವಾ, ಅವಳನ್ನು ಕೇಳಿದರೆ? ಬೇಡಮ್ಮ. ಅವಳು ನಿಮ್ಮ ಅಕ್ಕ ಕಣೆ. ಅಮ್ಮ, ಪಾಪ ಅಮ್ಮ, ಅವಳೇನು ಕೆಲಸ ಮಾಡ್ತಿಲ್ಲ. ಅವಳನ್ನ ದುಡ್ಡು ಕೇಳಿದ್ರೆ ಬಾವ್ರ ಹತ್ರ ಹೋಗಿ ಕೈ ಚಾಚಬೇಕು, ಇಲ್ಲ ಸೂರ್ಯಪ್ರಕಾಶ್ ಸರ್ ಹತ್ರ ಹೋಗಿ ಕೇಳಬೇಕು. ಆ ಮನೆಯಿಂದ ನಾವು ಈಗಾಗಲೇ ತುಂಬ ಇಸ್ಕೊಂಡಿದ್ದೀವಿ. ಸಂಬಳ ಕೊಡ್ತಿದ್ದಾರೆ, ಸಹಾಯ ಮಾಡ್ತಿರ್ತಾರೆ. ಮತ್ತು ಇನ್ನೊಂದು ಸಮಸ್ಯೆ ಇಟ್ಕೊಂಡು ನಾನು ಅವ್ರ ಮನೆ ಬಾಗಿಲಿಗೆ ಹೋಗಿ ನಿಲ್ಲಕ್ಕಾಗಲ್ಲ ಅಮ್ಮ. ಆಮೇಲೆ ಅವರು ನಮ್ಮ ಬಗ್ಗೆ ಬೇರೆ ಥರ ಯೋಚನೆ ಮಾಡೋ ಸಾಧ್ಯತೆ ಇರುತ್ತೆ. ಬೇಡ ಅಮ್ಮ, ನಾವು ಅವ್ರ ಹತ್ರ ದುಡ್ಡು ಕೇಳೋದು ಬೇಡ. ಮತ್ತೇನೇ ಮಾಡಬೇಕು ಅಂತಿದೀಯಾ?
ಇನ್ನೊಂದು ದಿನ ಟೈಮ್ ಕೊಡು ಅಮ್ಮ, ಹೇಗೋ ವ್ಯವಸ್ಥೆ ಮಾಡ್ತೀನಿ. ಭವ್ಯನ ಎಕ್ಸಾಮ್ಗೆ ಯಾವ ಸಮಸ್ಯೆನೂ ಆಗಲ್ಲ, ನೀನು ಟೆನ್ಷನ್ ಮಾಡಬೇಡ. ಸಾರಿ, ನಂದೇ ತಪ್ಪು, ನಾನು ನೋಡಲಿಲ್ಲ. ಇದು ನಿಮ್ದಾ? ನಿಮ್ಮ ಕೆಲಸ ನೋಡ್ಕೊಳ್ರಿ. ಎಂಥ ಹುಡುಗನಪ್ಪ ಇವನು, ಈ ಮಾತು ಹೊರಟ. ಸೌಮ್ಯ, ಏನು ಮಾಡ್ತಿದ್ದೀಯ ಇಲ್ಲಿ? ಸರ್, ಅದು ಕೃಷ್ಣ ಅವ್ರು ಬರ್ತಿದ್ರು, ನಾನು ನೋಡಲಿಲ್ಲ ಸರ್. ಅವ್ರಿಗೆ ಡಿಕ್ಕಿ ಹೊಡೆದ್ಬಿಟ್ಟೆ. ಪಾಪ ಅವ್ರದ್ದೇನೂ ತಪ್ಪಿಲ್ಲ ಸರ್, ತಪ್ಪೆಲ್ಲ ನಂದೆ. ಕೈಯಲ್ಲಿ ಚಿನ್ನದ ಚೈನ್ ಹಿಡ್ಕೊಂಡು ಬರ್ತಾಯಿದ್ರು, ನಾನೇ ನೋಡಲಿಲ್ಲ, ಗುದ್ಬಿಟ್ಟೆ. ಚೈನ್ ಕೆಳಗಡೆ ಬಿದ್ದೋಯ್ತು. ಅದು ಎತ್ಕೊಡಕ್ಕೆ ಹೋಗಿದ್ದಕ್ಕೆ ಸ್ವಲ್ಪ ರೇಗ್ಬಿಟ್ರು ಸರ್. ಆದರೆ ಅವ್ರದ್ದೇನೂ ತಪ್ಪಿಲ್ಲ ಸರ್, ನಂದೇ ತಪ್ಪು. ಸರ್, ಏನಾಯಿತು ಸರ್? ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲಮ್ಮ. ಯಶೋಧ ಹೇಳಿ. ಸರ್, ಆಗಲೇ ರೂಮ್ ಒಳಗೆ ಹೋಗೋದನ್ನು ನೋಡಿದೆ, ಆದರೆ ಆಚೆ ಬಂದಿದ್ದನ್ನು ನೋಡಿಲ್ಲ ಸರ್. ಹಾಲ್ ಟಿಕೆಟ್ ಕೊಡೋದಂತ ಮಾತ್ರ ಹೇಳ್ಬೇಡಿ ಮ್ಯಾಮ್. ನಮ್ಮ ಅಕ್ಕ ರುಕ್ಕು ಹಾಗೆ ಎಲ್ಲ ಕಡೆ ವಿಚಾರಿಸಿದಳು ಮ್ಯಾಮ್. ನಾನು ಪೇ ಮಾಡ್ತೀನಿ ಮ್ಯಾಮ್. ಈ ಸಲ ನಾನು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀನಿ ಮ್ಯಾಮ್. ನಾನು ಡಿಗ್ರಿ ಮಾಡೋದೆ ನಮ್ಮ ಅಣ್ಣನ ಆಸೆ ಆಗಿತ್ತು. ಈಗ ನಾನು ಅದನ್ನು ಬಿಟ್ಕೊಡೋದಕ್ಕಾಗೋದಿಲ್ಲ ಮ್ಯಾಮ್. ಪ್ಲೀಸ್ ಮ್ಯಾಮ್. ನೋಡಮ್ಮ ಭವ್ಯ, 2 ದಿನ ಟೈಮ್ ಇದೆ, ಯೋಚನೆ ಮಾಡು. ಅಷ್ಟರಲ್ಲಿ ದುಡ್ಡು ತಂದು ಕಟ್ಟು.